ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಜನರಿಗೆ ಸಾಕಷ್ಟು ಸುಳ್ಳು ಆಶ್ವಾಸನೆಗಳನ್ನು ಹೇಳುವಂಥ ಅಧಿಕಾರ ಹಿಡಿದ ನಂತರ ಲೋಕಸಭೆ ಚುನಾವಣೆಯವರೆಗೆ ಜನರಿಗೆ ಕಣ್ಣಿಗೆ ಮಣ್ಣನ್ನು ಎರಚುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಕಷ್ಟದಲ್ಲಿರುವಂಥ ಜನರಿಗೆ ತೊಂದರೆ ನೀಡುವಂಥ ಕೆಲಸ ಮಾಡಿದೆ. ಇವತ್ತು ಅವರ ನೋವಿನ ಮೇಲೆ ಬರೆಯನ್ನು ಎಳೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಚುನಾವಣೆ ನಂತರ ನಾವು ಕಡಿಮೆ ಮಾಡ್ತೀವಿ ಅನ್ನೋ ಮಾತು ಸಿದ್ದರಾಮಯ್ಯ ಸಂದರ್ಭದಲ್ಲಿ ಹೇಳಿದರು. ನಾಚಿಕೆ ಇಲ್ಲದ ಸರ್ಕಾರ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳನ್ನು ಚುನಾವಣೆ ಮುಗಿದ ಕೇವಲ 8 ದಿನಗಳಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏರಿಸುವುದರ ಮುಖಾಂತರ ತೊಂದರೆಯಲ್ಲಿರುವಂಥ ಜನರಿಗೆ ಮತ್ತಷ್ಟು ತೊಂದರೆ ನೀಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಇವತ್ತು ಚುನಾವಣೆ ಪೂರ್ವದಲ್ಲಿ ಇದೇ ವಿಷಯವನ್ನು ಎತ್ಕೊಂಡು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ನಮ್ಮ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡುವಂಥ ಕೆಲಸ ಇವತ್ತು ಇವರಿಬ್ಬರು ನಾಯಕರು ಸೇರ್ಕೊಂಡು ಮಾಡಿದರು. ನಾವಿವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ತಾವು ಮಾಡಿದಂಥ ಹೋರಾಟಗಳು, ತಾವು ಆಡಿದಂಥ ಮಾತುಗಳು ಇವತ್ತು ಎಲ್ಲಿ ಹೋದವು ಅಂತ ಅನ್ನೋ ಮಾತು ಇವತ್ತು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತು ತೊಂದರೆಯಲ್ಲಿರುವಂಥ ಜನರಿಗೆ ಇವತ್ತು ತಾವೇನು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡೋದ್ರ ಮುಖಾಂತರ ಇವತ್ತು ಜನರಿಗೆ ತೊಂದರೆ ನೀಡುವಂಥ ಕೆಲಸ ಮಾಡಿದ್ದೀರಿ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಸುಮ್ಮನೆ ಕೂಡುವುದಿಲ್ಲ. ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ನಮ್ಮ ವಿರುದ್ಧ ನಿರಂತರವಾದ ಹೋರಾಟ ನಮ್ಮದು ನಡೀತದೆ. ಇಲ್ಲಿವರೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಇಳಿಕೆ ಮಾಡೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಪಕ್ಷದ ಒಂದು ರಾಜ್ಯ ನಾಯಕರ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಬರುವ ದಿನಗಳಲ್ಲಿ ನಮ್ಮ ಶಾಸಕರು, ಸಂಸದರು, ಮಾಜಿ ಶಾಸಕರು ಎಲ್ಲರ ಒಂದು ನೇತೃತ್ವದಲ್ಲಿ ನಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾರೆ ಮಾತು.